ತಾಲೂಕು ಮಟ್ಟದ ಒಂದು ದಸರಾ ಕ್ರೀಡಾಕೂಟವನ್ನು ಇವತ್ತು ನೆಲಮಂಗಲ ತಾಲೂಕಿನ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿರುವಂಥದ್ದು. ಸಾಕಷ್ಟು ಅನುದಾನಗಳು ಸಹ ಈ ಒಂದು ಕ್ರೀಡಾಕೂಟಕ್ಕೆ ಸರ್ಕಾರದಿಂದ ಬರುತ್ತೆ. ಎಲ್ಲ ಕ್ರೀಡಾಪಟುಗಳಿಗೆ ಇಲ್ಲಿ ವ್ಯವಸ್ಥಿತವಾಗಿ ಅನುಕೂಲವನ್ನು ಕಲ್ಪಿಸ್ಕೊಡ್ಬೇಕು. ಏನು ಆಟಗಳಲ್ಲಿ ಇವರು ತೊಡಕೋತಾರೆ ಆ ಆಟಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಕಲ ಸಿದ್ಧತೆಗಳನ್ನು ಇವರು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಅನುದಾನಗಳು ಬರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಕ್ರೀಡಾಂಗಣದಲ್ಲಿ ಶೌಚಾಲಯದ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಬರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಸಮವಸ್ತ್ರವನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅಂತ ಕೊಠಡಿಗಳನ್ನು ನಿರ್ಮಾಣ ಮಾಡಿದರೂ ಸಹ ಆ ಕೊಠಡಿಗಳನ್ನು ಕ್ರೀಡಾಪಟುಗಳಿಗೆ ಕೊಡ್ತಾ ಇಲ್ಲ. ಆ ಕೊಠಡಿಗಳಲ್ಲಿ ಇವಾಗಲೇ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾದಂತಹ ಸಾಮಗ್ರಿಗಳನ್ನು ಇಟ್ಟು ಇಲ್ಲಿ ವಹಿವಾಟುಗಳನ್ನು ನಡೆಸ್ತಾ ಇದ್ದಾರೆ. ಇಲ್ಲಿನ ಈ ಒಂದು ದಸರಾ ಕೂಟದ ಅವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಇಲ್ಲಿನ ಒಬ್ಬ ಕ್ರೀಡಾಪಟು ಸಹ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಏನೆಲ್ಲ ಅವ್ಯವಸ್ಥೆಗಳಿಲ್ಲ ಆಗಿದೆ ಅನ್ನೋದನ್ನ ಅವ್ರ ಬಳಿನೇ ಮಾತಾಡ್ಸೋಣ ಬನ್ನಿ. ಸರ್, ಈಗ ಇಲ್ಲಿ ದಸರಾ ಕ್ರೀಡಾಕೂಟ ನಡೀತಾ ಇದೆ. ಸೊ ಈ ಒಂದು ದಸರಾ ಕ್ರೀಡಾಕೂಟದಲ್ಲಿ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಸಾಕಷ್ಟು ಅವ್ಯವಸ್ಥೆ ಆಗಿದೆ. ಏನೆಲ್ಲ ಅನಾನುಕೂಲಗಳು ಇಲ್ಲಿ ಕ್ರೀಡಾಪಟುಗಳು ಆಗಿದೆ ಸರ್? ಇದು 2024-25ನೇ ಸಾಲಿನ ದಸರಾ ಕ್ರೀಡಾಕೂಟ ತಾಲೂಕು ಮಟ್ಟ ಸರ್ ಇದು ನಡೀತಿರೋದು. ಇಲ್ಲೇನಾಗಿದೆ ಅಂದರೆ ಸರ್, ಒಂದು ವಾರದ ಮುಂಚೆನೇ ಸರ್ಕಾರ ಆದೇಶ ಕೊಟ್ಟಿರ್ತೈತೆ, ಸರ್ಕ್ಯುಲೇಷನ್ ಕೊಟ್ಟಿರ್ತೈತೆ. ಅಟ್ಲೀಸ್ಟ್ ಒಂದು ಬ್ಯಾನರ್ ವ್ಯವಸ್ಥೆನ ಮಾಡಬೇಕಿಲ್ಲಿ. ಯಾಕೆಂದರೆ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಈ ದಸರಾ ನಡೀತೈತೆ ಅಂತ ತಲುಪೇ ಇಲ್ಲ ಸರ್. ಇದೊಂದು ನಂಬರ್ 1 ಪಾಯಿಂಟ್. ಎಷ್ಟೋ ಜನಗಳಿಗೆ ದಸರಾ ಸ್ಪೋರ್ಟ್ಸ್ ನಡೀತಿದೆ, ಎಷ್ಟೋ ಜನ ತಾಲೂಕಿನಲ್ಲಿ ಪ್ರತಿಭಾವಂತ ಕ್ರೀಡಾಪಟುಗಳಿದ್ದಾರೆ. ಇದು ಅವರಿಗೆ ಸಂದೇಶ ತಲುಪೇ ಇಲ್ಲ ಸರ್. ಓಕೆ. ಸೊ ಇಲ್ಲಿ ಇಷ್ಟೆಲ್ಲ ನೋಡಿ ಎಷ್ಟು ಸುಂದರವಾದಂತಹ ಒಂದು ಕ್ರೀಡಾಂಗಣ, ಸಾಕಷ್ಟು ವ್ಯವಸ್ಥೆಗಳಿದೆ. ಇಲ್ಲೆಲ್ಲ ವಿಶ್ರಾಮಕ್ಕೆ ಕೊಠಡಿಗಳಿವೆ. ಆಮೇಲೆ ಸಾಕಷ್ಟು ಲಕ್ಷಾಂತರ ವೆಚ್ಚದಲ್ಲಿ ಒಂದು ಶೌಚಾಲಯವನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಏನಕ್ಕೆ ಇಷ್ಟೊಂದು ಅವ್ಯವಸ್ಥೆ ಏನಕ್ಕೆ ಇಲ್ಲಿ ಅಂತ? ಸರಿ, ಅವ್ಯವಸ್ಥೆ ಏನಂದರೆ ಇಲ್ಲಿ ನಮ್ಮ ಕ್ರೀಡೆಯ ಮೇಡಮ್ ಇದ್ದಾರೆ. ಇದುವರೆಗೂ ಏನಾಗಿದೆ ಕುಂದು ಕೊರತೆ ಎಲ್ಲ ಕ್ರೀಡಾ ಪುಟಗಳನ್ನ ಕೂರಿಸಿ ಒಂದು ಸಭೆ ಮಾಡಿಲ್ಲ ಸರ್. ಇಲ್ಲೇನಾಗಿದೆ ಅನ್ನೋದು ಅವರು ಮೇಡಮ್ ತಳ್ಕನೂ ತಲುಪಿಲ್ಲ. ಇದು ನಿಮ್ಮ ನ್ಯೂಸ್ ಚಾನಲ್ ಪ್ರಕಾರ ಇಲ್ಲಿರುವ ಅವ್ಯವಸ್ಥೆ ನಮ್ಮ MLA ಸಾಹೇಬ್ರಿಗೆ ಗೊತ್ತಾಗಲಿ, ಕ್ರೀಡಾಪಟುಗಳಿಗೆ ಅನುಕೂಲ ಆಗೋ ಥರ ಮಾಡಿಕೊಡ್ಬೇಕು ಸರ್. ಸರ್, ಈಗ ನೋಡಿ, ಕ್ರೀಡಾಪಟುಗಳಿಗೆ ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟು ಕ್ರೀಡಾಂಗಣವನ್ನು ಮಾಡಿರುವಂಥದ್ದು. ಕರೆಕ್ಟ್ ಸರ್. ಸಾಕಷ್ಟು ವೆಚ್ಚಗಳಲ್ಲೂ ಸಹ ಇಲ್ಲಿ ಒಂದು ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಶೌಚಾಲಯದ ವ್ಯವಸ್ಥೆ ಮಾಡಿದ್ದಾರೆ. ಬರುವಂತಹ ಕ್ರೀಡಾಪಟುಗಳಿಗೆ ಬಟ್ಟೆ ಬದಲಾವಣೆ ಮಾಡೋದಕ್ಕೆ ರೂಮ್ಗಳನ್ನು ಸಹ ಮಾಡಿದ್ದಾರೆ. ಇವು ಯಾವೂ ಸಹ ಸದುಪಯೋಗ ಪಡ್ಕೊಳ್ಳೋಕೆ ಆಗ್ತಿಲ್ವಲ್ಲ ಇಲ್ಲಿ ಬರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಅಂತ? ಸರ್, ಕ್ರೀಡಾಪಟುಗಳು ಇಲ್ಲಿ ಬರ್ತಾ ಇದ್ದಾರೆ ಸರ್. ಇಲ್ಲಿ ಏನಾಗಿದೆ, ದಸರಾ ನಡೀತೆ ಸರ್, ತಿಂಡಿ ವ್ಯವಸ್ಥೆ ಕೂಡ ಇಲ್ಲ. ಅದು ವಿಡಿಯೋ ಇದೆ, ನಾನು ಕಳಿಸ್ತೀನಿ. ಬಾಕ್ಸ್ಗಳಲ್ಲಿ ತಂದಿದ್ದಾರೆ. ಪಾಪ ಹೆಣ್ಮಕ್ಳು ಬರ್ತಾರೆ ಸರ್ ಕ್ರೀಡಾಪಟುಗಳು, ಅವ್ರಿಗೆ ಡ್ರೆಸ್ ಚೇಂಜ್ ಮಾಡೋ ಕೊಠಡಿ ಕೂಡ ಇಲ್ಲ. ಕ್ರೀಡಾಪಟುಗಳು ಅಂದಮೇಲೆ ಕ್ರೀಡಾಂಗಣದಲ್ಲಿ ಎಲ್ಲ ವ್ಯವಸ್ಥೆ ಕಲ್ಪಿಸಬೇಕು ಸರ್. ಇಲ್ಲಿ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಿದೆ, ಬಟ್ ಕ್ರೀಡಾಂಗಣಕ್ಕೆ ಸದುಪಯೋಗ ಆಗ್ತಿಲ್ಲ, ಅದಂತೂ ನಿಜ ಸರ್. ಸೊ ಇಲ್ಲಿ ನೋಡಿ, ಸಾಕಷ್ಟು ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈ ಒಂದು ದಸರಾ ಕ್ರೀಡಾಕೂಟ ಅಂತ ಹೇಳಿದ್ರೆ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ಅಂತಲೇ ಅನುದಾನ ಬರುವಂಥದ್ದು. ಒಂದು ಟ್ರ್ಯಾಕ್ಗಳನ್ನು ಹಾಕಬೇಕು. ಏನು ಸಂಬಂಧಪಟ್ಟ ಕ್ರೀಡೆಗಳಿದೆ ಆ ಕ್ರೀಡೆಗೆ ಏನು ನೀತಿ ನಿಯಮಗಳಿದೆ ಅದರಂತೆ ಬೌಂಡ್ರಿಯನ್ನು ಮಾಡಬೇಕು. ಆ ಕ್ರೀಡಾಪಟುಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡೋದಕ್ಕೋಸ್ಕರ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡೋದು. ಸೊ ಈ ಅನುದಾನಗಳೆಲ್ಲ ಎಲ್ಲಿ ಹೋಗ್ತಾ ಇದೆ, ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ? ಸರ್, ಇದು ಆಲ್ರೆಡಿ ಸುಮಾರು ಸತಿ ನಾನು ನವಭಾರತ್ನ ಖೋಖೋ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ಸರ್. ಕ್ಲಬ್ಬಿಂದನೂ ನಮ್ಮ ಅಧ್ಯಕ್ಷರಾದ ಶರವಣವ್ರ ಲೆಟ್ರೇಟ್ ಮುಖಾಂತರ ಸುಮಾರು ಸಾರಿ ಮೇಡಮಿಗೆ ಲೆಟ್ರೇಟ್ ತಲುಪಿಸಿದ್ದೀವಿ. ಬಟ್ ಅದು ಯಾವುದೇ ರೀತಿಯ ಆ್ಯಕ್ಷನ್ ಅಂತಿಲ್ಲ ಸರ್. ಎಕ್ಸಾಂಪಲ್ ನೀವೇ ನೋಡಿ, ಅಥ್ಲೆಟಿಕ್ಸ್ ಗ್ರೌಂಡ್ ಇದೆ, ಯಾವುದೇ ರೀತಿಯ ಮಾರ್ಕಿಂಗ್ ಇಲ್ಲ. ಒಳ್ಳೆ ಕುರಿ ಗುಡ್ಡೆ ಥರ ಬಿಟ್ಟು ಅಥ್ಲೆಟಿಕ್ಸನ್ನು ಮುಗಿಸಿದ್ದಾರೆ. ಲಾಂಗ್ ಜಂಪ್ ಇದೆ, ಯಾವುದೇ ರೀತಿಯ ಮಾರ್ಕಿಂಗ್ ಹಾಕಿಲ್ಲ ಸರ್. ಹಿಂಗಿದ ಮೇಲೆ ನಾವು ಇಲ್ಲಿ ತಾಲೂಕು ಮಟ್ಟದಲ್ಲಿ ಇವರು ನಡೆಸ್ತಿರೋ ಕಾಟಾಚಾರದಿಂದ ನಮ್ಮ ನೆಲಮಂಗಲ ತಾಲೂಕಿಂದ ಮುಂದಕ್ಕೆ ಕ್ರೀಡಾಪಟುಗಳು ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ ಸರ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬ್ರೇಕ್ ಆಗ್ತಿದೆ. ಸೊ ವೀಕ್ಷಕರೇ, ಇದಿಷ್ಟು ಇಲ್ಲಿನ ಕ್ರೀಡಾಪಟುಗಳ ಮಾತಾಗಿತ್ತು. ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯಿಂದ ಬರ್ತಕ್ಕಂಥ ಅನುದಾನಗಳು ಏನಾಗ್ತಾ ಇದೆ, ಯಾರ ಒಂದು ಬೊಕ್ಕಸಕ್ಕೆ ಇವೆಲ್ಲ ಅನುದಾನಗಳು ಹೋಗ್ತಾ ಇದೆ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಯಾಕೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ? ನೆಲಮಂಗಲ ತಾಲೂಕು ಹೇಗಿದೆ ಅಂತ ಹೇಳಿದ್ರೆ ಬೆಂಗಳೂರಿನ ಕೂಗಳತೆ ದೂರದಲ್ಲಿ ಇರತಕ್ಕಂತಹ ಇದು ತಾಲೂಕು, ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರತಕ್ಕಂತಹ ತಾಲೂಕು. ಸಾಕಷ್ಟು ಹೆಸರುವಾಸಿ ಸಹ ನೆಲಮಂಗಲ ಆಗಿರುತ್ತದೆ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಕುಂಠಿತವಾಗಿರುವಂಥದ್ದು. ಈ ಕ್ರೀಡಾಕೂಟದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಾಗಿತ್ತು. ಆ ವ್ಯವಸ್ಥೆಗಳನ್ನು ಮಾಡೋಕ್ಕೆ ಅಂತ ಪಡೆದಂಥ ಹಣ ಎಲ್ಲಿ ಬಳಕೆ ಆಗ್ತಾ ಇದೆ?
ಈ ಹಣವನ್ನು ಪಡೆದಂಥವರು ಯಾರು ಅನ್ನೋದನ್ನು ಪರಿಗಣಿಸಿ ಇಲಾಖೆ ಇವರ ವಿರುದ್ಧ ತನಿಖೆಯನ್ನು ನಡೆಸಿ ಈ ಹಣ ಎಲ್ಲಿ ಬಳಕೆ ಆಗಿದೆ ಅನ್ನೋದನ್ನು ನೋಡಬೇಕು. ತಾವು ಈಗಾಗಲೇ ನೋಡ್ತಾ ಇದ್ದೀರಾ, ನಾನು ನಿಮಗೆ ಹಾಗೆ ತೋರಿಸುವಂಥ ಪ್ರಯತ್ನವನ್ನು ಪಡ್ತೀನಿ. ಇಲ್ಲಿ ಖೋಖೋ ಸಹ ಈಗಲೂ ಸಹ ನಡೀತಾ ಇದೆ. ಈ ಒಂದು ಖೋಖೋವನ್ನು ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಬರ್ತಕ್ಕಂತಹ ಕ್ರೀಡಾಪಟುಗಳು ಆಟ ಆಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಇಲ್ಲಿ ವ್ಯವಸ್ಥೆ ಇದೆ ಅನ್ನೋದನ್ನ ತಾವು ನೋಡಬೇಕು. ಇವ್ರಿಗೆ ಯಾವುದೇ ರೀತಿಯಾದ ಒಂದು ನೀರಿನ ವ್ಯವಸ್ಥೆ ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಹಾಗೂ ಬಟ್ಟೆಗಳನ್ನು ಬದಲಾಯಿಸೋದಕ್ಕೆ ಯಾವುದೇ ರೀತಿಯಾದ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ನಾವು ಸಹ ಒಂದು ದಸರಾ ಒಂದು ಕ್ರೀಡಾಕೂಟವನ್ನು ಮಾಡಿದ್ದೀವಿ, ಇಲ್ಲೊಂದು ಕ್ರೀಡೆಯನ್ನು ಆಯೋಜಿಸಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ವ್ಯವಸ್ಥೆ ಆಗಿರುವಂಥದ್ದು. ಹಾಗೆ ನಾನೀಗ ಮಾತಾಡ್ತಾ ಹೋಗ್ತೀನಿ. ಇಲ್ಲೂ ಸಹ ಒಬ್ಬರು ಕ್ರೀಡಾಪಟು ಇದ್ದಾರೆ, ಅವ್ರನ್ನೂ ಸಹ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವ್ರಿಗೆ ಇಲ್ಲಿ ಯಾವ್ಯಾವ ರೀತಿಯಾದ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸರ್, ಈಗ ನೀವು ಸಹ ಇಲ್ಲಿ ಒಬ್ಬರು ಕಬಡ್ಡಿ ಕ್ರೀಡಾಪಟು ಆಗಿದ್ದೀರಾ. ಈ ಗ್ರೌಂಡಲ್ಲಿ ಪ್ರಾಕ್ಟೀಸ್ಗೂ ಸಹ ಬರ್ತೀರಾ. ಇಲ್ಲಿನ ವ್ಯವಸ್ಥೆ, ಈ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಹೇಗಿದೆ ಸರ್? ಸರ್, ವ್ಯವಸ್ಥೆ ಅಂದರೆ ಸ್ವಲ್ಪ ತಪ್ಪಿದೆ ನೋಡಿ. ಎಲ್ಲ ಫುಲ್ಲು ನೀಟಾಗಿ ಗ್ರೌಂಡ್ ಕ್ಲೀನ್ ಮಾಡಿಸಿಲ್ಲ, ಅದೊಂದಿದೆ. ಬಟ್ ಇನ್ನೊಂದು ನೀಟಾಗಿ ವಾಶ್ರೂಮ್ ಒಂದು ಕ್ಲೀನ್ ಆಗ್ತಾಯಿಲ್ಲ ನಮಗೆ. ಈಗ ಹುಡುಗರು ಒಳಗೆ ಹೋದರೆ ಅಟ್ಲೀಸ್ಟು ಈಚೆ ಬರೋಕ್ಕೆಲ್ಲ ಇದು ಮಾಡ್ತಾಯಿದ್ದಾರೆ. ವಾಶ್ರೂಮ್ ಒಂದು ಕ್ಲೀನ್ ಇಲ್ಲ. ಮತ್ತು ನೆಕ್ಸ್ಟು ಉಲ್ಲಾಸ ಎಲ್ಲ ನೀಟಾಗಿ ಗ್ರೌಂಡ್ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಗ್ರೌಂಡ್ ರೆಡಿ ಆಗಿಲ್ಲ ನೀಟಾಗಿ. ನಾವು ಹೇಳಿದ್ರು ಅದು ಯಾರು ಅರ್ಥಕೊಂತಾನೂ ಇಲ್ಲ. ಯಾರಿಗೆ ಕಂಪ್ಲೇಂಟ್ ಮಾಡಿದ್ರು ಅದು ಇದುವರೆಗೂ ನೋಡಿ, ಲಾಸ್ಟ್ ಟೈಮ್ ಎಷ್ಟೋ ಜನ ಬಂದಿದ್ದು ದಸರಾಗೆ ಅಂತ. ಇವಾಗ ದಸರಾಗೆ ಜನನೂ ಇಲ್ಲ, ಪಾರ್ಟಿಸಿಪೇಟ್ ಮಾಡೋಕ್ಕೆ ಯಾರೂ ಇಲ್ಲ. ಎಲ್ಲ PUC ಸ್ಪೋರ್ಟ್ಸ್ ನಡೀತಾ ಇದೆ. ಆದರೂ ಇದೇ ಥರ ಸ್ಪೋರ್ಟ್ಸ್ನ ಇವತ್ತು ಹಾಕಿದ್ದಾರೆ. ಈಗ ಅಲ್ಲೂ ಹೋಗಬೇಕು ಇಲ್ಲೂ ಹೋಗಬೇಕು ಅಂದರೆ ಇಲ್ಲಿ ಪ್ಲೇಯರ್ಸ್ ಇಲ್ಲ. ಈ ಥರ ಪ್ರಾಬ್ಲಮ್ ಆಗಿದೆ ಸರ್. ಈಗ ಶೌಚಾಲಯದ ವಿಚಾರವಾಗಿ ತಾವು ಆರೋಪವನ್ನು ಮಾಡ್ತಾ ಇದ್ದೀರಾ. ಶೌಚಾಲಯದ ವಿಚಾರ ಈಗಾಗಲೇ ಬೇರೊಬ್ಬರು ಸ್ನೇಹಿತರು ಮಾತಾಡಿದ್ದಾರೆ. ಇಲ್ಲಿ ಕ್ರೀಡಾಪಟುಗಳಿಗೆ ಸಾಕಷ್ಟು ಅವ್ಯವಸ್ಥೆ ಆಗ್ತಾ ಇದೆ. ಈ ಒಂದು ದಸರಾ ಏನು ಆಯೋಜನೆ ಮಾಡಿದ್ದಾರೆ, ಆ ಒಂದು ದಸರಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರೋದು ಎಷ್ಟೋ ಜನ ಕ್ರೀಡಾಪಟುಗಳು ಗೊತ್ತೇ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಸರ್. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಪೇಪರ್ಗಾಗಲಿ ಅಥವಾ ಬೇರೆ ಥರ ಯಾವ್ದಾದ್ರು ನ್ಯೂಸ್ ಚಾನಲ್ಗಳಿಗೆ ಕೊಟ್ಟು ಎಲ್ಲರಿಗೂ ಮುಟ್ಟೋ ಥರ ಮಾಡಲೇಬೇಕು. ಇಲ್ಲಾಂದರೆ ಇದು ದಸರಾ ಆದಮೇಲೆ ಪ್ರತಿಯೊಬ್ಬರು ಎಲ್ಲರೂ ಸಾರ್ವಜನಿಕರಿಗೆ ನ್ಯೂಸ್ ಗೊತ್ತಾಗಲೇಬೇಕು. ಇಲ್ಲಿ ಇವ್ರ ಪಾಡಿಗೆ ಇವರು ಪಾಂಪ್ಲೆಟ್ ಹೊಡಿಸ್ಬಿಟ್ಟು ಒಂದು ಅಷ್ಟು ಜನ ಕೊಟ್ಬಿಟ್ರೆ ಮಿಕ್ತವ್ರಿಗೆ ಹೇಗೆ ಗೊತ್ತಾಗುತ್ತೆ? ಏನೋ ಅಟ್ಲೀಸ್ಟು ಪೇಪರ್ ಓದೋರ್ಗಾದ್ರು ಡೈಲಿ ಗೊತ್ತಾದರೆ ಅಟ್ಲೀಸ್ಟ್ ಎಲ್ಲರೂ ಬಂದು ಆಡ್ಬೋದು. ಎಷ್ಟೋ ಜನ ಈಗ ನೋಡಿ, ಮಧ್ಯಾಹ್ನಕ್ಕೆ ಆಲ್ಮೋಸ್ಟ್ ಎಲ್ಲ 90% ಎಲ್ಲ ಮುಗಿದೋಯ್ತು. ಒಂದು ಸ್ಪೋರ್ಟ್ಸೇ ಇಲ್ಲ. ಲಾಸ್ಟ್ ಟೂ ಇಯರ್ಸ್ ಬ್ಯಾಕು 2 ಡೇಸ್ ಮಾಡ್ತಾಯಿದ್ರು. ಇವಾಗ ಆಲೇ ಒನ್ ಡೇನೂ ಇಲ್ಲ, ಆಲೇ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ಇವಾಗ ಬರೀ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಮೆಡಲ್ ಇಲ್ಲ, ಗ್ರೂಪ್ ಗೇಮ್ಸ್ಗೊಂದು ಟ್ರೋಫಿ ಇಲ್ಲ, ಏನಿಲ್ಲ. ಕೇಳಿದ್ದಕ್ಕಿಲ್ಲ, ಇಷ್ಟೇ ಫೈನಲ್ಲು ಅಂತ ಹೇಳಿದ್ರು. ನಾವು ಇನ್ನು ಬಗ್ಗೆ ಕೇಳ್ದೋ ಏನು ಮಾತಾಡಲಿಲ್ಲ ಅವರಷ್ಟೇ ರೆಸ್ಪಾನ್ಸು. ಈಗ ನಿಮ್ಮ ಪ್ರಕಾರ ಇಲ್ಲಿ ಆಗ್ತಿರೋದು ಕ್ರೀಡಾಪಟುಗಳಿಗೆ ಅನ್ಯಾಯ ಆಗ್ತಿದೆಯಾ ಅಥವಾ ಮೋಸ ಆಗ್ತಿದೆಯಾ? ಮೋಸ ಅನ್ನೋದಕ್ಕಿಂತ ಅನ್ಯಾಯನೇ ಸರ್. ಅಟ್ಲೀಸ್ಟ್ ಜನಗಳಿಗೆ ಗೊತ್ತಾದರೆ ಕ್ರೀಡಾಪಟುಗಳು ಬೆಳೆಯೋಕ್ಕೂ ಇಲ್ಲಿ ಏನೋ ಬೆಳ್ಸೋಕ್ಕೆ ಯಾರಿಗೂ ಕೋಚ್ಗಳಿದ್ದಾರೆ. ಬಟ್ ಮಿಕ್ತವ್ರಿಗೆ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ ಇವತ್ತು ದಸರಾ ಸ್ಪೋರ್ಟ್ಸ್ ನಡೀತಾ ಇದೆ ಅಂತಲೇ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆಲ್ಮೋಸ್ಟು ಎಷ್ಟೊಂದು ಕಾಲೇಜ್ಗಳಿಗೂ ಗೊತ್ತಿಲ್ಲ, ಸ್ಕೂಲ್ಗಳಿಗೂ ಗೊತ್ತಿಲ್ಲ. ಪಾರ್ಟಿಸಿಪೆಂಟೇ ಇಲ್ಲ ಅಂತ ಅಂದರೆ ಇನ್ನು ಕ್ರೀಡೆ ಬೆಳೆಯೋದು ಇನ್ನೆಲ್ಲಿ? ಸೊ ವೀಕ್ಷಕರೇ, ಇದಿಷ್ಟು ಇಲ್ಲಿನ ಕ್ರೀಡಾಪಟುಗಳ ಮಾತಾಗಿತ್ತು. ಏನು ಇಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯಿಂದ ಈ ಒಂದು ಅಂಬೇಡ್ಕರ್ ಕ್ರೀಡಾಂಗಣದ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅವರು ಈ ಒಂದು ಸಂಪೂರ್ಣವಾದಂತಹ ಕ್ರೀಡಾಂಗಣದ ಜವಾಬ್ದಾರಿಯನ್ನು ತಗೊಂಡು ಇಲ್ಲಿ ಇರುವಂತಹ ಕುಂದುಕೊರತೆಗಳನ್ನು ನಿಭಾಯಿಸಬೇಕಾಗುತ್ತೆ. ಬರುವಂತಹ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಈ ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಗಿರುವಂತಹ ಏನು ಕ್ರೀಡಾಪಟುಗಳಿಗೆ ಅನ್ಯಾಯ ಆಗಿದೆ ಅವರಿಗೆ ಒಂದು ನ್ಯಾಯ ಒದಗಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ದಸರಾ ಕ್ರೀಡಾಕೂಟದ ವಿಚಾರವಾಗಿ ಸಾಕಷ್ಟು ಅನುದಾನಗಳು ಸಹ ಬಂದಿರುವಂಥದ್ದು. ಆ ಅನುದಾನವನ್ನು ದುರ್ಬಳಕೆ ಮಾಡಲಾಗಿದೆ. ಇಲ್ಲಿ ಕ್ರೀಡಾಪಟುಗಳಿಗೆ ಸರಿಯಾದ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಅನ್ನೋದು ಇಲ್ಲಿನ ಕ್ರೀಡಾಪಟುಗಳ ಒಂದು ಆಕ್ರೋಶ ಹಾಗೂ ಆರೋಪ ಸಹ. ಈ ಒಂದು ಸುದ್ದಿಯನ್ನು ನೋಡಿದಂತಹ ಸಂಬಂಧಪಟ್ಟ ಇಲಾಖೆಯ ಸಚಿವರಾಗಿರಬಹುದು, ಅಥವಾ ದಸರಾ ಕ್ರೀಡಾಕೂಟದ ಆಯೋಜಕರಾಗಿರಬಹುದು, ಅಥವಾ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯ ಮುಖ್ಯಸ್ಥರಾಗಿರ್ಬೋದು, ಇದನ್ನೆಲ್ಲ ಪರಿಗಣಿಸಿ ಇಲ್ಲಾಗಿರುವಂತಹ ಅನ್ಯಾಯದ ವಿರುದ್ಧ ತನಿಖೆಯನ್ನು ನಡೆಸಿ ಕ್ರೀಡಾಪಟುಗಳಿಗೆ ಸೂಕ್ತವಾದಂತಹ ಒಂದು ನ್ಯಾಯನ ಒದಗಿಸಬೇಕು ಅಂತ ಈಗಾಗಲೇ ಕ್ರೀಡಾಪಟುಗಳು ಆಗ್ರಹವನ್ನು ಮಾಡಿರುವಂಥದ್ದು. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ.